ಅಲ್ಲ ಕಣವ ನಿಂಗೆ ಒಂಚೂರೇ ಬುದ್ಧಿ ಇಲ್ವವ ನಿಂಗೆ ಬುದ್ಧಿ ನಿನಗೆ ಅದಕ್ಕೆ ಅವ್ರ ಜೊತೆ ಸೇರ್ಕೊಂಡು ಕುಣಿದಿ ನೀನುವೆ ಹಾಂ ಅದಕ್ಕೆ ಅವ ಕುಣ್ದಿ ಅದಕ್ಕೆ ಅವ ಕಿರ್ಚಾಡ್ತಿದ್ದೀನಿ ನೀನು ಏನಾಯ್ತವ ಆಮೇಲೆ ಅವ್ರ ಜೊತೆ ಸೇರ್ಕೊಂಡು ಕುಣಿಯೋದು ಅಲ್ಲಿ ಇರ್ಲಿ ನೀನು ಏನು ಮಾಡಿದ್ರಿ ನೀನು ಇಬ್ರು ಸೇರ್ಕೊಂಡು ಏನೆಲ್ಲ ಮಾಡಿದ್ರಿ ನೀವು ನೆಟ್ಗೆ ಬಿಡಿಸಿ ಹೇಳವ ಅಲ್ಲ ಕಂದ್ರಲ್ಲ ಆ ಮನಾಳಿಗೆ ಆಮೇಲೆ ನನ್ನ ಹಾಟ್ಗಳು ನನಗೆ ಅದಕ್ಕೆಲ್ಲ ಮುರ್ಕಾಸ್ ಮರ್ಯಾದೆ ಕೊಡಕ್ಕಿಲ್ಲ ನಿಮ್ಮ ಕತೆ ನಿಮಗೆ ಬೇರೆ ಕಡೆ ಬಟ್ಟೆಗೆ ಮಿಚಿಂತ ಕೊಟ್ಟಿದ್ರಂತಲ್ಲ ಅಷ್ಟಿಯಾ ಅಷ್ಟಿ ಅಂತ ಕೇಳ್ತಾ ಇದ್ದೀರಿ ನಿಜವಾ ನಿಜನೇ ಏನೀಗ ಅಯ್ಯೋ ಅಯ್ಯೋ ನನ್ನ ಮನೆಯ ಗುಡ್ಸಿ ಗುಂಡ ಅಂತ ಮಾಡಕ್ ನೀವು ಒಂದು ಮನುಷ್ಯರಲ್ಲ ಪಾಪ ನನ್ನ ಸೊಸೆರು ಕಷ್ಟ ಬೀಳ್ತಾ ಕೂತವ್ರೆ ನೋಡಿದ್ರೆ ನಿಮ್ಮ ಮಕ್ಳು ಬುದ್ಧಿ ಕಲ್ತಿರೋದು ಹೆಂಗ್ ಕಲ್ತಿದಾರೋ ಅಂತ ನಿಮ್ಮ ಮಕ್ಳಿಗೆ ನಾವೆಲ್ಲಿ ಕಂಡವು ನಾವು ಗುಂಡೆ ಬೋಳ್ಸ್ಕೊಂಡು ಕತ್ತೆ ಮೇಲೆ ಮೆರವಣಿಗೆ ಆದ್ರೂ ನಿಮ್ಮ ಮಕ್ಳಿಗೆ ತಮ್ಮನೇ ಇಷ್ಟ ನಾವು ಈ ಪರಿಸ್ಥಿತಿ ಬಂದಿರೋ ಅವರೇ ಇಷ್ಟ ನಾವೇನ್ ಮಾಡಕ್ ನಿಮ್ಗೆ ಎತ್ತಿ ಮಕ್ಳು ನಮ್ಮ ಸಹಿಸ್ಬಿಡಿ ನೀವು ಸಹಿಸ್ಬಿಡಿ ನಮ್ಮ ನಿಮ್ದೇ ಸೋಗೈತೀವಿ ನಾವು ಅದಕ್ಕೆ ಸಹಿಸ್ಬಿಡಿ ಯಾಕೆ ಹೊಟ್ಟೆ ಉಸಿರಿ ನಮ್ಮ ಒಟ್ಟಿಗೆ ಇಟ್ಟಿಲ್ಲ ಜುಟ್ಕೆ ಮಲ್ಲಿಗೆ ಹೋದ ಗಾದಿ ಅಂತಿದ್ರಲ್ಲಿ ಒಂದು 100 ಕೊಡೋದು ಬಿಟ್ಬಿಟ್ಟು ನೀವು ಬಟ್ಟೆ ಒಲೆ ಮಿಸಿನ್ ತಗೊಟ್ಟಿದ್ರಂತ್ರ ಅವಾಗೆ ಮಿಸಿನ ಹಂಗೆ ನೀವು ಕೆಲಸ ನೋಡುವಾಗ ನೀನು ಸೊಸೆ ಜೊತೆ ನೀನು ಕುಡಿದ ನಿಂತಿರುವೆ ನಿಂದು ಯಾವ ಬುದ್ಧಿ ಬರೋದು ನಿನಗೆ ಅವ್ರ ಜೊತೆ ಕಾಡ್ಕೊಂಡು ನೀನು ಕುಡಿತಾ ನಿಂತಿದ್ದೀರ ನಿನಗೆ ಬುದ್ಧಿ ಬೇಡವ ನಿನಗೆ ಹಾಂ ಒಂಚೂರಲ್ಲೇ ಬುದ್ಧಿ ಬೇಡವ ನಿನಗೆ ಬುದ್ಧಿ ಬರ್ಬೇಕು ನಾವು ನಿನಗೆ ಅದನ್ನ ಬಿಡು ನೀನು ಕುಡಿಯೋದು ಸರಿಯಲ್ಲ ಇದು ಎಲ್ಲ ಬುದ್ಧಿ ಗಿದ್ದಿ ಹೇಳ್ತಾರೆ ನಿನ್ನ ಬುದ್ಧಿನೇ ಕಲ್ಸ್ಬಿಟ್ಟೆ ಕಣವ ಅವ್ರಿಗೂ ನೀನು ನನ್ನ ಬುದ್ಧಿ ಹೇಳಂಗೆ ಓದಿಯಾ ನೀನು ನನ್ನ ಬುದ್ಧಿ ಹೇಳಂಗೆ ಓದಿಲ್ಲ ಆಗ ನಾನು ಎಲ್ಲ ಕಲ್ತಿದ್ದೆ ನಾನು ಏನು ಕಲ್ತಿದ್ದನು ಅಂತ ನೀನು ಅಂತಿದೆಯೋ ಇನ್ನು ಹಾಟ್ಕಳ ಅಂತಿದ್ದ ಮನೆ ನನ್ನ ಹಾಟ್ಕಳ ಅಂತಿದ್ದ ದೇವರ್ಸಿ ನನ್ನ ಮಗ ಅಂತಿದ್ದಿಲ್ಲ ಬಿಕ್ನಾಸಿ ನನ್ನ ಮಗ ಅಂತಿದ್ದ ಅವ್ನು ಹೇತಿ ಬೆಂಕಿ ಹಾಕ ಎಲ್ಲ ನೀನು ಮಾತಾಡೋದು ನೀನು ಎಲ್ಲ ನನ್ನ ಬುದ್ಧಿ ಎಲ್ಲ ನಾನು ಕಲ್ಸ್ಬಿಟ್ಟೆ ನನ್ನ ಸಸ್ಯರ್ಗೆ ಬಾಯ ನೀನು ಚಿಕ್ಕ ಚಿಕ್ಕ ವಿಚಾರ ದೊಡ್ಡ ಮಾಡ್ಕೊಂಡು ಕೂತ್ಕೊಂಡು ಕುಣಿವೆ ನೀನು ನಾನೇನು ಮಾಡಿದೆ ನಾನು ಬದುಕಲ್ಲ ನೀವು ದೇವರ್ಸಿಗಳೇ ಬಿಕ್ನಾಸಿಗಳೇ ನೀವು ಎಡ್ತಿರ್ ಮಕ್ಕಳು ಇಷ್ಟೊಂದು ಹೇಳಕ್ಕಾಗ್ದಾನೆ ಯಾವಾಗ ಮಿಸಿನ್ ತಗೊಡ್ತೀರ ಬುದ್ಧಿ ಇಲ್ವಾ ನಿಮಗೆ ಬಾಯ ನೀನು ಯಾವ್ರಿಗೂ ಅಂತ ಇನ್ನೊಂದ್ಸಲ ಅಂತೀನಿ ಬೇಡ ನೀನು ಕಷ್ಟ ಸುಖ ಬಂದಾಗ ನಾವು ಅವತ್ತಕ್ಕೆ ಹೋಗೋದು ಬೇರೆ ತಗೋಕಿಲ್ಲ ಏನವ ಈಗ ತಂದ ಕಣವ ಸಾಲ ಮಾಡಿ ತಗೋತೀವಿ ದೇ ತೀರ್ಸ್ತೀವಿ ಕಣವ ನಿನ್ನ ಇವ್ರನ್ನ ಕೇಳಕ್ ಬಂದಾಗ ಮಾತಾಡವ ನೀನು ಏನವ ನೀನು ಏನು ಅಂತ ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತವ ಇವ್ರಿಗೆ ಯಾಕೆ ಅವ್ನು ಸಪೋರ್ಟ್ ಮಾಡಿ ನೀನು ಹಿಂಗೆ ಹೊಟ್ಟೆಗೆ ಕಲ್ತು ಒಂದಿಷ್ಟೆಲ್ಲ ಮನೆ ಮಾಡೋಕ್ಕಾಗಿಲ್ಲ ಒಂದಿಷ್ಟೆಲ್ಲ ಆಸ್ತಿ ತಗೊಳಕ್ಕಾಗಿಲ್ಲ ಇರೋದು ಕಳೀತಾ ಕೂತೀವಿ ಇನ್ನು ಮುಂದೆ ಕಡೆ ಒಳ್ಳೆ ಬುದ್ಧಿ ಕಲೀರಿ ನಾಲ್ಕವ್ರ ಜೊತೆ ಬಾಳ್ಕೊಂಡು ಬದುಕೊಂಡು ಹೋಗೋ ಬುದ್ಧಿ ಕಲೀರಿ ನೀವು ಏನವ ನೀನು ಇರಿಮರ್ಸಿಯಾಗಿ ಬುದ್ಧಿ ಕಲಿಯೋದು ನೀನು ಹಾಂ ಏನು ಬುದ್ಧಿ ಬೇಡವ ನಿನಗೆ ಏನ್ರಲ್ಲ ನಕಲೇರಿ ಏನ್ರಲ್ಲ ಏನ್ರಲ್ಲ ಈಗ ನಕಲೇರಿ ಕಂಡ್ರಲ್ಲ ನಾನು ಕಲಿಯೋದು ಹಿಂಗೆ ಏನು ಏನು ಅಂತ ಏನು ಇಲ್ಲ ಬಾಯಿ ಮುಚ್ಕೊಂಡಿರಿ ಈಗ ನಾವೇನು ನಿಮ್ಮ ಕಾಸು ಕೇಳಿದವ ಇವ್ರನ್ನ ಕಾಸು ಕೇಳಿದವ ನಾವು ತಗೊಬಂದು ನನ್ನ ತಮ್ಮಂಗೆ ಮುಯಿ ಕೊಟ್ಟು ಏನೀಗ ನೀವು ಇದ್ರ ಬಗ್ಗೆ ನೀವು ಮಾತಾಡಬೇಡಿ ನಬ್ಬು ಸಹ ಕುಣಿಬೇಡಿ ನೀವು ಮನೆ ಜನ ಇಲ್ಲವ ನಮಗೆ ಪಾಪದಿಸ್ಬೇಡಿ ಹೋಗಿ ಸಾಮಾನು ಏನು ಬೇಕು ಹೇಳಿ ತಂದ್ಕೊಡ್ತೀವಿ ನನಗೆ ನನಗೆ ಸಾಮಾನು ಬೇಡ ಏನು ಬೇಡ ವಾಷಿಂಗ್ ಮಿಷಿನ್ ತಂದ್ಬಿಡೋದು ಕೇಳು ನಮ್ಗೆ ವಾಷಿಂಗ್ ಮಿಷಿನ್ ಬೇಕು ನಮ್ಮ ಕೈಯಲ್ಲಿ ಬಟ್ಟೆ ಕಾಯ್ತಿಲ್ಲ ನಮ್ಮ ಕೈಲಿ ಹಾಕಿಲ್ಲ ಬಟ್ಟೆ ಬೇಕೆ ಏನು ಕರ್ಗಿಸ್ಕೊಂಡು ಗೊಬ್ಬರದಾಗ ಮಾಡ್ಕೊತಾರೆ ನಮ್ಗೆ ಒಳಗೆ ಕಾಯ್ತಿರಕತೆ ನಮಗೆ ಸಾಮಾನು ಬೇಡ ಏನು ಬೇಡ ವಾಷಿಂಗ್ ಮಿಷಿನ್ ತಂದ್ಬಿಡೋದು ಕೇಳು ಇಲ್ಲಿ ತಗೊಡ್ತೀವಂತೆ ಅಣ್ಣನು ಹೇಳೋರ ಕತೆ ಈ ಕಂತು ಮುಗಿದ್ಮೇಲೆ ನಿಮ್ಗೆ ತಗೊಡ್ತೀವಿ ನಿಮ್ಗೂ ಬುದ್ಧಿ ಇಲ್ವಾ ನಮ್ಗೆ ಈಗಲೇ ಬೇಕು ವಾಷಿಂಗ್ ಮಿಷಿನು ನಮ್ಮ ಬಟ್ಟೆ ಬೇಕಾಗಿಲ್ಲ ನಮಗೆ ವಾಷಿಂಗ್ ಮಿಷಿನ್ ತಂದ್ಕೊಡ್ರೆ ಬಟ್ಟೆ ಒಗೆಯೋದು ನೀವು ಕಣ್ರಿ ಹಾಕ್ಕೊಂಡ್ಬಿಡ್ದು ಮಕ್ಕಳು ಇದು ಅಂದರೆ ತಂದ್ಬಿಡ್ಬಿಡ್ಲ ಈಗ ನಾನು ಸೊಸೆಗುವೆ ವಾಷಿಂಗ್ ಮಿಷಿನ ಓಹೋ ಆ ಸೊಪ್ಪೆ ಬಿಟ್ಕೊಂಡು ಏನು ಒಗಿತಾಳಲ್ಲ ಬಿಟ್ಕೊಂಡು ಹಿಂಗೆ ಅದಕ್ಕೆ ತಗೊಟ್ಟವ್ರೆ ಓಹೋ ನನ್ನ ಸೊಸೆರು ಚಂದುಳು ಚೆಲ್ವೇರಂಗ ಅವ್ರೇಕಲ್ಲ ಅದು ತಗೊಟ್ಟಿಲ್ಲ ಅಂತ ಸತ್ತಿಗೆ ತಗೊಟ್ಟಿವಿ ಅಲ್ವಲ್ಲ ನನ್ನ ಸೊಸೆನ ಯಾತ್ರ ಕಮ್ಮಿ ಇದ್ದಾರಲ್ಲ ನನ್ನ ಸೊಸೆರು ಬಿಟ್ಟು ನೋಡವ ಹೆಂಗವ್ರಿ ಏನು ಗೊತ್ತಾಯ್ತದೆ ನೀನು ಏನು ಇವರೇ ಸರಿ ಯಾವ ಹಬ್ಬನೇ ಹಾಕಿಲ್ಲ ಉಣ್ಣೆ ಏನಕ್ಕಿಲ್ಲ ಏನು ಪ್ರಪಂಚಕ್ಕೆ ಇಲ್ದಿರೋದು ಇವರು ಏನು ಇವ್ರು ಕೇಳಕ್ಕೆ ಬಂದಿದ್ದೇವೇನೋ ಕಾಸು ಕೊಡಿ ಕರಿವಡಿ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ನಮ್ಮ ಪಾಡ ಬಂದಿರಕ್ಕೂ ಬಿಡಕ್ಕಿಲ್ಲ ಮಾಡೋಕ್ಕೂ ಬಿಡಕ್ಕಿಲ್ಲ ಏನು ಸೊಸೆರ ಮಾತ್ರ ಕೇಳ್ಕೊಂಡು ಏನು ಕುಣಿತಾರೆ ಯಾವತ್ತೂ ಕುಣಿತಾ ಅಲ್ಲ ಅವ್ರಿಗಾರೆ ಬುದ್ಧಿ ಇಲ್ಲ ಯಾವನಿಗೂ ಬುದ್ಧಿ ಇಲ್ಲ ಅಲ್ಲ ಕಣವ ನೀನು ಮಗನ ಎತ್ತೇ ಇಲ್ವವ ನೀನು ಅಷ್ಟೊಂಥರ ಜನ ಬಂದು ಏನು ಕೊಂಡಾಡ್ಕೊ ಹೋಯ್ತಾ ಕೂತಾರೆ ಹೋಗ್ಬಿಟ್ಟು ಮಗನ ಜೊತೆ ಹೋಗಿ ಇದ್ಬಿಟ್ಟು ಸೊಸೆ ಜೊತೆ ಚೆನ್ನಾಗಿರೋದು ಅನ್ನೋದ್ಬಿಟ್ಟು ಪಾಪ ಕಷ್ಟ ಬಿದ್ದು ಮಾಡವನಿಂದ ಖುಷಿ ಪಡೋದ್ಬಿಟ್ಟು ಹೊಟ್ಟೆ ಕಿಚ್ಕೊಡ್ತಿದ್ದೀರವ ನೀನು ನಿನ್ನ ಕಲ್ತ್ಕೊಬಿಟ್ರೆ ಹೆಂಗವ ನಾನು ಹಂಗೆ ಕಲ್ಲ ನಾನೇ ಅವ್ಳು ಮಾಡನೆ ನನಗೆ ಸೀಟ್ ಬೈದಲ್ಲ ಅವ್ಳು ಮಾಡಕ್ ನಾನು ಸೀಟ್ ಬೈದದ ನಾನು ಸೊಸೆ ಇರಲ್ಲ ಸೊಸೆ ಅದಕ್ಕೆ ನಾನು ಮಾಡ್ತೀನಿ ನಾನು ಕಷ್ಟ ಬಂದ ಸೊಸೆಕಲ್ಲ ನನಗೆ ಆಗೋದು ಅವಳದಳ್ಳ ನಾನು ಮನೆ ಕಡೆ ನಾನು ಸೊಸೆಕಲ್ಲ ಆಗೋದು ಎಲ್ಲೋ ಕಣ್ಣು ಕಾಣಕ್ಕಿಲ್ಲ ನಿನಗೆ ಕಣ್ಣು ಕಂಡಿದ್ರೆ ನಿಂಗೆ ಆತಿಲ್ಲ ಕಣ್ಣು ಕಾಣಕ್ಕಿಲ್ಲ ಒಂದು ಅನ್ಭವಿಸ್ತೀಯ ಬಿಡು ಇಲ್ಲ ನನ್ನ ಮಗನೇ ನನ್ಗಿನ ಬೋಸ್ತೀನಿ ಅಂತ ಕೇಳ್ತಿದ್ದಿ ಗುಲಾಮ್ ನನ್ನ ಮಗನೇ ನನ್ನ ಹಾಟ್ಕಳ್ನೆ ಬಣ್ಣ ಮನೆಗೆ ಬಂದ್ರೆ ಬರೀ ಜಗಳ ಬಣ್ಣದಾಗೆ ನಮ್ಮ ಕೈಲಿ ಆಯ್ತಿಲ್ಲ ನನಗೆ ಹೇಳು ನನಗೆ ಅದೆಲ್ಲ ಗೊತ್ತಿಲ್ಲ ವಾಷಿಂಗ್ ಮಿಷಿನ್ ತರಬೇಕು ಅಂತ ಹೇಳು ನನಗೆ ಅಷ್ಟೇ ನಾನು ತರಲೇಬೇಕು ವಾಷಿಂಗ್ ಮಿಷಿನ ನನ್ನ ಬಟ್ಟೆ ಅಷ್ಟೊಂದು ಬಟ್ಟೆ ಬೇಕಿಲ್ಲ ಓಕೆ ಸುಮ್ ಕೂತ್ಕೊಳ್ಳೋದಕ್ಕೆ ಮಾತಾಡಿವ್ರಿ ನಿಮ್ಗೆ ಏನು ಮಾಡಕ್ಕೆ ಮನೇಲೇನು ಕೆಲಸ ನಿಮಗೆ ಮಗಿರಿ ಯಾವ ಕೆಲಸ ಮಾಡಿರಿ ಹೆಂಗಂದ್ರಿ ನಮ್ಮ ಅಕ್ಕನಿಗೆ ನಮ್ಮ ಅಕ್ಕ ಮಾಡೋದಕ್ಕೆ ನೀವ್ಯಾರು ಅಂತ ನೀನಾರೆ ಒಳ್ಳೆ ಬುದ್ಧಿ ಕಲಿತಾಳೆ ಅಂತ ಅನ್ಕೊಂಡಿದ್ರಿ ಮಕ್ಕಳ ಜೊತೆ ಆಡ್ಕೊಂಡು ನೀನು ಹಿಂಗೆ ಕೆಟ್ಟ ಬುದ್ಧಿ ಕಲಿತಾ ಇದೆಯಾ ಹೊಟ್ಟೆ ಕಿಚ್ಚು ಒಳ್ಳೇದಲ್ಲ ಮನ್ಸಂಗೆ ನಮ್ಮನೆ ತಿಂತದೆ ಒಬ್ರಿಗೆ ಅನ್ಯಾಯ ಮಾಡೋದು ಹೊಟ್ಟೆ ಕಿಚ್ಚು ಅದೆಲ್ಲ ಒಳ್ಳೇದಲ್ಲ ಏನು ತಿಳ್ಕೊಬಿಡ್ತೀನಿ ನೀನು ಏನು ತಿಳ್ಕೊಂಡಿದ್ದು ಹೇಳು ಹೊಟ್ಟೆ ಕಿಚ್ಚು ಕೊಡ್ಬೇಡ್ದು ದೇವ್ರು ಎಲ್ಲಾರ ಕಾಪಾಡ್ತಾನೆ ಚೆನ್ನಾಗಿ ಮಾತಾಡ್ತಿದ್ದಿ ಬಿಡು ನೀನು ನಿಮ್ಮ ಮಕ್ಕಳ ಜೊತೆ ಆಡ್ಕೊಂಡು ಹಿಂಗೆ ಕಲ್ತ್ಕೊಬಿಟ್ರೆ ಹೆಂಗೆ ಇನ್ನೇನೋ ಮಕ್ಳುಗಳವೆ ಮರಿಗಳವೆ ಅವಕ್ಕೆಲ್ಲ ಕಷ್ಟ ಸುಖ ನೋಡೋದು ಹೆಂಗೆ ಒಬ್ರು ಜನತಕ್ಕೆ ಸೇರಬೇಕು ಮಾಡಬೇಕು ಮುಟ್ಬೇಕು ಹಿಂಗೆಲ್ಲ ಆಡಬಾರ್ದು ಅವ್ರಿಗಾರ ಬುದ್ಧಿ ಇಲ್ಲ ನಿಮಗೂ ಬುದ್ಧಿ ಇಲ್ವಾ ಕಲ್ಲ ನಾನು ಯಾಕೆ ಹೊಟ್ಟೆ ಕಿಚ್ಕೊಡನೆ
ನೀನು ಮರ್ಯಾದಸ್ತಾಗಿದ್ರೆ ನೀನು ಒಳ್ಳೆಯವನಾಗಿದ್ರೆ ನೀನು ಎತ್ತಿ ಮಕ್ಳಿಗೆ ಮದುವೆ ತಕೊಟ್ಬಿಟ್ಟು ಆಮೇಲೆ ಅವ್ರು ತಕೊಡ್ಬೇಕಲ್ಲ. ಅಲ್ಲಕ್ಕಲ್ಲ ಏನು ದೊಡ್ಡ ಸಾವುಕಾರಲ್ಲ ನೀನು. 200 ರೂಪಾಯಿ ಕೊಡಿಲ್ಲ, ಅವ್ರು 500 ರೂಪಾಯಿನೇ ಕೊಡಿ, ಹೋದ್ರು 1000ನೇ ಕೊಡಿಲ್ಲ. ಅದೇ 20-30 ರೂಪಾಯಿ ವಾಷಿಂಗ್ ಮಿಷಿನ್ ತಕೊಟ್ಟಿದ್ದೀನಿ ನೀನು. ವಾ ನಿನ್ನ ತಕೊಟ್ಟಿರೋದು ನಿನ್ನ ದುಡ್ಡು ಕೇಳಿದ್ರು ಕೇಳು, ಕಾಸು ಕೇಳಿದ್ರು ಕೇಳು, ನೀನು ಬಾಯಿ ಮುಚ್ಕೊಂಡು ಇದ್ಬಿಡು. ಅವನು ನಮ್ಮ ಕಷ್ಟ ಸುಖ ಎಷ್ಟಾಯ್ತಾನೆ ಅಂತ ನಿಮ್ಗೇನು ಗೊತ್ತು? ನಿಮ್ಗೆ ಏನಿರೋ ತಂದು ಹಾಕ್ಬಿಡ್ಬೇಕು ತಿನ್ನೋಕಷ್ಟೇ. ನಿಮಗೆ ತಂದು ಹಾಕಿದ್ರೆ ಮರ್ಯಾದೆ ಕೊಡ್ತಿರಿಲ್ಲ ಅಂದ್ರೆ ಇಲ್ಲ, ಅವ್ನು ಹಂಗಲ್ಲಕನವ. ಸುಮ್ಮನೆ ನೀವು ಮಾತಾಡಬೇಡಿ, ನಿಮ್ಮ ಜೊತೆ ಹೇಳಿ ಏನು ಪ್ರಯತ್ನ. ಬಾ ಸುಮ್ಮನೆ ನೀನು ಯಾಕೆ ಅಂಗಡಿ ಅಂತಾರೆ ದಡ್ಡ ಅಂಗಡಿ ನೀನು. ಅವ್ರಿಗೇನು ಒಪ್ಸೋದೇನು ಬೇಕಾಗಿಲ್ಲ ಕತೆ. ಅವ್ರಂಗೆ ಆಡ್ಕೊಳ್ಳಿ ಏನೋ, ಅವ್ರೇನು ಒಪ್ಸಿರೋರು ಕಿರೀಟ ಬರೋಕ್ಕಿಲ್ಲ, ಕಷ್ಟ ಸುಕ್ಕಿಲ್ಲ. ಅವನೇ ಆಯ್ತಾನೆ ತಗೊಡ್ತೀನಿ ಅಂತ ಅಣ್ಣ. ಅದೇ ಕಣ ನಿನ್ನ ಅಂಗಡಿ ನಡಕ್ಕೆ ಇನ್ನೂ ತಗೊಡ್ತೀನಿ ಅಣ್ಣ. ಇವ ನಮ್ಮ ಅಣ್ಣ ತಮ್ಮಂದಿರ ಬೇರೆ ಮಾಡೋಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ಸರಿಯಾ ಅವ್ವ, ನೀನು ಒಳ್ಳೆ ಬುದ್ಧಿ ಕಲ್ತ್ಕೊವ. ನೀನು ನಳಿಕೆ ಹಿಂಗೆ ಇರೋಕ್ಕಿಲ್ಲ, ಕಷ್ಟ ಬಂದಾಗ ನೀನು ನೋಡಕ್ಕೆ ಮಾಡಕ್ಕೆ ಬೇಕು. ಅವರು ಹಿಂಗೆ ಆಡ್ಬೇಡ. ಇವರು ನಮಗೆ ಆಗಲ್ಲ, ನಿನ್ಗಾದರವ ಇವರು ನಾಟಕಗಾರವ್ರು ಕಣ. ಇವರು ಈ ಮುಂಡಿಯರು ನಿಮ್ಗೆ ಆದರವ. ನಿಮಗೆ ಅನ್ಬಿಟ್ರೆ ನೀವು ನಾ ಸುಮ್ಮನೆ ಹಾಕಿಲ್ಲ, ಅದಕ್ಕೆ ಅಂಗಡಿರಿ ನಿಂತ್ಕ ಗುದ್ದು ಬಿಡ್ತೀನಿ ನೋಡಿ ನಿನಗೆ. ಓಸ್ಕೊಂತ ಹಬ್ಬ ಸುಮ್ಮನೆ ನೀವು ಸುಮ್ಮನೆ ನಾ ತಂಗಿ ಕೊಡಕ್ಕೆ ಬರ್ತೀನಿ ಅಂತೀರಿ. ಅದಕ್ಕೆ ಅದಕ್ಕೆ ಗೋಪಾಲ ಇವ್ರ ಜೊತೆ ನೀನು ಏನು ಮಾತಾಡಿ ನಡಿಗೆ ಸುಮ್ಮನೆ ಸುಮ್ಮನೆ ನಡಿ. ಇವ್ರ ಜೊತೆ ನಿಂತ್ಕೊಂಡು ಅದೇರಾಗ ಅದೇ ಹಾಡು ಕಚ್ಚಾಡ ನಿಂತ್ಕೊಳ್ಳೋಕೆ ಓಸ್ಕೊಂತ ಹಬ್ಬದಲ್ಲಿ ಅದೇನೇನು ಬೇಕು ಪಟ್ಟ ಅಂತ ಹೇಳೋದು ಅದೇನೇನು ಬೇಕು. ಇಂತಾರ ಮುತ್ತನ್ ಕೊಟ್ಟಿಲ್ಲ ತಗೋಬಲ್ಲ. 2 ಕೆಜಿ ಕಡಲೆಬೇಳೆ, ಬೆಲ್ಲ, ದೊಡ್ಡ ಬೆಲ್ಲ ಒಂದು 10, 4 ತೆಂಗಿನಕಾಯಿ, 7 ಶುಂಠಿ, 2 ಲೀಟ್ರ್ ಎಣ್ಣೆ ತಗೋಬಾ. ವಡೆ ಒಬ್ಬಿಟ್ಟು ಮಾಡ್ಕೊಳಕ್ಕೆ 2 ಕೂವೆ. ಎಂತಾರ ಮುತ್ತೊಂದು ಹಾಕಲ್ಲ ನೀನು. ಇನ್ನೇನು ಬೇಕವ? ನಮ್ಗೆ ಏನು ಬೇಡಿ, ನಮ್ಗೆ ಏನು ತಿನ್ನಕ್ಕಿಲ್ಲ, ಕಮ್ಮಿ ಮಾಡ್ಕೊಂಡು ತಿನ್ನಿ. ಅವ್ರಿಗೆ ಮೋಸ ಮಾಡೋರು. ಓಹೋ ಅವಳು 30 ರೂಪಾಯಿ ಫ್ರಿಜ್ ಅಂತೆ, ನಮ್ಗೆ 500 ರೂಪಾಯಿ ಒಬ್ಬಿಟ್ಟಂತೆ. ಚೆನ್ನಾಗದಲ್ಲ ಎಲ್ಲರೂ ಬಂದದ. ಹಂಗೆ ನೀನು ತಿರ್ಕೊಂಡು ಮಾತಾಡ್ತಿಲ್ಲ. ನಿಮ್ಮ ಅಕ್ಕಂತ ಮಾತು ಕಲ್ತ್ಕೊಂಡು ನೀನು ಮಾತಾಡೋ ಪಟಾಗಿದ್ದಿಲ್ಲ. ಚಂದಾಗಿ ತಿಂತಾಳೆ, ಸೀಕ್ಸಿಲ್ಲ ಮೂಗ್ಸಿಲ್ಲ ಹಂಗೆ ಆಟಲೆ ಕಣ. ಬಣ್ಣ 15 ಬೇಡ ಬಿದ್ದಿರಲಿ ಕಿರು. ಇವ್ರು ಜೊತೆ ಆಡಕಾಯ್ಕಿಲ್ಲ. ಏಯ್ ನೀವು ತಿಂದಾರ ಸಿಕ್ಕಿಲ್ಲ, ಇಕ್ಳು ಮಾಡ್ಕೊಡಿ ಅಷ್ಟೇ. ಅದಕ್ಕೆ ನಾನು ಸೊಸೆ ತಿಂದ ಹೇಳ್ಬೋದರು ಒಳ ತಕಬಾ. ಅದೇ 500 ರೂಪಾಯಿ ಉಳ್ಕತ್ತೆ ಅಂತ ನಾಟಕ ಆಡ್ಬೇಡ ನೀನು. ಅದೇ 500 ರೂಪಾಯಿ ಉಳ್ಸ್ಬಿಡ್ಬೇಕ ಇವನು. ಒಲ್ಲ ಅದಕ್ಕೆಲ್ಲ ತಿನ್ನಲ್ಲ ನನ್ನ ಸೊಸೆರು ತಿಂದಾಗ ತೋಲ ವಡೆ ಒಬ್ಬಿಟ್ಟೆಲ್ಲ ಮಾಡ್ಕೊತಿಕೋತೆ. ವರ್ಷದೊಡ್ಕೆ ಈಗಲೇ ಹೇಳೋದು 4-5 ಕೆಜಿ ಮಟನ್ ತಕಬಾ, 3 ಕೆಜಿ ಚಿಕನ್ ತಗೊಂಡ್ ಬಾ. ಅಷ್ಟೇ. ಏನವ ನೀನು ಏನು ಮದುವೆ ಮಾಡ್ತಿದ್ಯಾ ಇಲ್ಲ ಕನ್ನಡ ಮಾಡ್ತಿದ್ಯೋ? ಅದಕ್ಕೆ ತಿಂತಾರಕಲ್ಲ ಸೊಸೆರು ಮಡಿಕ ತಿನ್ಲಿಕ್ಕಲ್ಲ. ಓ ಯಾರು ತಿನ್ನಿಸ್ತಿದ್ರಿ, ನಾವು ತಿಂದ್ರೆ ಏನದು? ಇವಾಗಲೂ ನೀವು ಈ ಜನ್ಮಕ್ಕೆ ಬುದ್ಧಿ ಕಲಿಕಲ್ಲ ಬಿಡವ. ಮುಂದುವರಿಯುವುದು ಬಟ್ಟೆ ಕಿಚ್ಚಾವು ಯಾವಾಗಲೂ ಅಷ್ಟೇ ಕಣಪ್ಪ. ನಮ್ಮ ಇಡ್ತಿರೋ ನಮ್ಮ ಓನ ಜೊತೆ ಸೇರ್ಕೊಂಡು ಸುಮ್ಮನೆ ಕುಣಿದು ಮಡಗೋದು. ಏನು ಹಿಂಗಾದ್ರೆ ಏನಂದ್ರಿಯಪ್ಪ ಹಂಗೆ ವಿಡಿಯೋ ಹೆಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹಳ್ಳಿಬಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ. ಹಂಗೆ ಯಾವ ಗತಿ ಹಬ್ಬದ ಶುಭಾಶಯ ಹೇಳ್ಕಂಡ್ರಪ್ಪ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ಆರೋಗ್ಯ ಐಸು ಸುಖ ಸಂತೋಷ ನಿಮ್ಗೆ ಏನು ಕೊಟ್ಟು ಕಾಪಾಡ್ಲಿ ಕಣ್ರಪ್ಪ. ಎಲ್ಲ ಖುಷಿಯಾಗಿರಿ, ಬೇವು ಬೇರೆ ತಿನ್ನಿ ಖುಷಿಯಾಗಿರಪ್ಪ. ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ. ಧನ್ಯವಾದಗಳು.